6:30 7 ಗಂಟೆಗೆ ಹಾಲಾಕಕ್ಕೆ ಬರಬೇಕಾದ್ರೆ ಪಾಪ ಈ ಈಟೆ ಹುಡುಗರು ಆ ಕಡೆಯಿಂದ ಬರ್ತಾ ಇದ್ರು ಆನೆ ಬಂದಿದೆ ಅಂತ ನೋಡೋದಕ್ಕೆ. ಈ ಕಡೆ ಬೈಕ್ ಯಾಕೆ ತಿರುಗಿಸ್ತಾ ಇದ್ದಾರೆ ಅಂತ ನಿಲ್ಕೊಂಡು ನೋಡ್ತೀನಿ, ಆನೆ ದಾಟ್ತಾ ಇದೆ. ಇವ್ರು ಬೈಕ್ ತಂದು ನಿಲ್ಸೋದ್ರೊಳಗಡೆ ಬಂದು ಆನೆ ಈ ಬೈಕನ್ನು ಹೊಡಿತು, ಹೊಡೆದು ಬೀಳಿಸಿತು. ಇವ್ರು ಓಡಿ ಅಲ್ಲಿ ಮುಂದೆ ಬಿದ್ದರು. ಹೋಗ್ಲಿ ಬಿದ್ದಿದ್ದಾರೆ, ಒಂದು ಅಟ್ಲೀಸ್ಟ್ ಬೈಕೆಲ್ಲ ಹೋಗಿದೆ. ಒಂದೇ ಒಂದು ಡಿಪಾರ್ಟ್ಮೆಂಟ್ ಅವ್ರನ್ನ ಉಳಿಸ್ಕೊಳ್ಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ಡಿಪಾರ್ಟ್ಮೆಂಟ್ ಅವರಿಗೆ. ಅಂದ್ರೆ ಇನ್ನು ಪಬ್ಲಿಕರ್ಸ್ ಬಂದರೆ ಅವ್ರನ್ನ ಅಕಸ್ಮಾತ್ ಸತ್ತೇ ಹೋಗಿರ್ತಾರೆ, ಯಾರು ಬರಲ್ಲ. ಒಂದೇ ಒಂದು ಜೀಪ್ ಇಲ್ಲ, ಒಬ್ರು ಅವ್ರ ಮೇಲಧಿಕಾರಿಗಳು ಒಬ್ರಿಲ್ಲ. ಫೋನ್ ಮಾಡಿದ್ರೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಗೆ ಇದೆ ಥರ ಆದರೆ ಅದು ಅಲ್ಲದೆ ಸುತ್ತ ನೋಡಿದ್ರೆ ಕಾಡು, ಇಲ್ಲಿ ಒಬ್ರು ಹಾಲು ತಗೋಂಗಿಲ್ಲ, ಮಕ್ಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಂಗಿಲ್ಲ. ಈ ಹುಡುಗರಿಗೆ ETF ಹುಡುಗರಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಮಾಮೂಲಿ ರೈತರುಗಳಿಗಾಗ್ಲಿ ಇಲ್ಲಿ ಹಾಲು ತಗೋರಿಗೆ ಯಾವ ಥರ ಸೆಕ್ಯೂರಿಟಿ ಕೊಡ್ತಾ ಇದೆ ಈ ಡಿಪಾರ್ಟ್ಮೆಂಟ್ ಆಗಲಿ ಈ ಗೌರ್ಮೆಂಟ್ ಆಗಲಿ. ಇನ್ನೊಂದಾಗಿರಲಿ 2 ಅವರ್ ಆಗಿದೆ, 2 ಅವರಿಂದ 1 ಜನ ಬಂದಿಲ್ಲ ಅಂತಂದ್ರೆ ಇದಕ್ಕೆ ಏನು ಕಾರಣ, ಇದಕ್ಕೆ ಏನು ಉತ್ತರ? ರೇಂಜ್ ಆಫೀಸರ್ ಏನು ಮಾಡ್ತಾ ಇದ್ದಾರೆ? ಈ ಹುಡುಗರನ್ನ ಮೇಂಟೈನ್ ಮಾಡೋ ಅಂತಾರೆ ಆಫೀಸರ್ಸ್ ಎಲ್ಲಿದ್ದಾರೆ? ಯಾರು ಇಲ್ವಾ? ಈ ಹುಡುಗರಿಗೆ ಯಾರು ಇಲ್ವಾ? ಹಾಗಾದ್ರೆ ಅವ್ರು ಕೂತ್ಕೊಂಡು ಅಲ್ಲ ಸಂಬಳ ತಗೊಳ್ಳೋದು. ಈ ಹುಡುಗರು ಇರ್ತಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದು, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ. ಅವರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ಒಂದು ಏನಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ಒಂದು ಪರಿಜ್ಞಾನ ಇಲ್ವೇ? ಹೋಗ್ಲಿ ಬಂದು ನೋಡ್ಬೇಕು ಅವ್ರನ್ನ ಅಂತ. ಹೋಗ್ಲಿ ಹೇಗಿದ್ದಾರೆ ಅಂತ ಕೇಳಿದಾರೆ ಇವರವ. ಪಬ್ಲಿಕರ್ಸ್ನ ಹೊತ್ತಿಕಕ್ಕೆ ನೋಡ್ತಾ ಇದ್ದಾರೆ, ಹೊರಗಡೆಗೆ ಹೋಗಿ ನೀವು ಅಂತೇಳಿ. ಏನಕ್ಕೆ ಈ ಬೈಕ್ ತಗೊಂಡು ಹೋಗೋದಕ್ಕ? ಈಗ ಇದೇ ಪರಿಸ್ಥಿತಿಲಿ ನಾವಿದ್ವಿ ಅಂತ ಇಟ್ಕೊಳ್ಳಿ.